ನನಗೆ ಮನೆಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು ಜ್ವರ ಅಂಡೆ ನನ್ನ ಬಾಯಿ ಬಂದಾಗ ಬೈತಾರೆ ಅವರು. ಹೌದಾ? ನಾನು ಎಲ್ಲಿರ್ಬೇಕು ಈಗ? ಇಲ್ಲಿ ಇರಬಾರ್ದಾ? ಆಚೆ ಹೋಗಿ ಪೂಜೆ ಮಾಡ್ಬೇಕಾ? ಸರಿ, ನೀವು ಹೇಳ್ದಾಗೆ ಹೇಳ್ತೇನೆ. ಮತ್ತೆ ಇವರು ಹೇಳ್ದಾಗೆ ಕೇಳಲಿಕ್ಕಿದ್ದವರಲ್ಲ, ಅಲ್ಲಿ ಹೋಗ್ತೇನೆ ನಾನು. ಮಾಡುದು ಬೇಡ ಅಂತ ಹೇಳಿ ನೀವು ಮುಂದಿನ ಹೋಗುದು ಅವ ಪುನಃ ಬಂದು ಎಲ್ಲರೂ ನಾನು ನಿಂತಾಗ ಅಲ್ಲಿ ಎಲ್ಲರೂ ನಿಮ್ಮ ಮೈ ಮೇಲೆ ಕೈ ಮಾಡಿದ್ರೆ ಏನಪ್ಪಯ್ಯ? ನಾವೆಲ್ಲ ಪೆಟ್ಟು ಮಾಡುದಪ್ಪಯ್ಯ. ಅವ ಹಸಿ ಹಸಿ ಹಣ್ಣಿ ಮಾಂಸ ತಿಂದಿಷ್ಟು ದಷ್ಟಪುಷ್ಟವಾಗಿ ಗಟ್ಟಿ ಮುಟ್ಟಾಗಿ ಬಂದಿದ್ದಾರೆ. ನಾವು ನೋಡಿ ಅಪ್ಪಯ್ಯ, ನಾವು ಬೆಂಕಿಯಾಗಿ ಬಾಳು ತೊಗರಿ ಬೆಳೆ ಸಾದು ಕುಂಬಳಕಾಯಿ ಹೋಳ್ತಿದ್ದು ಮೊಸರಾಗಿ ನಮ್ದು ಬುಚ್ಚಿಕೊಂಡು ಹೌದಾ? ಅವ್ರಿಗೆ ನಾವು ಪೆಟ್ಟು ಮಾಡುದಪ್ಪ. ಬ್ರಾಹ್ಮಣನಿಗೆ ರಟ್ಟೆ ಬಲ ಅಲ್ಲ, ಹೊಟ್ಟೆಯ ಬಲ. ಹೌದು, ಹೊಟ್ಟೆ ಬಲ ಅಂದ್ರೆ ತಿನ್ನುವುದೇ ಹೆಚ್ಚು ಅಂತ ಅರ್ಥ ಅಲ್ಲ. ಊರಿನವರ ಸಮಸ್ಯೆ ಎಲ್ಲ ಅವನ ಹೊಟ್ಟೆಯಲ್ಲಿ ಅಲ್ಲ. ಅವರದ್ದು ಒಳ್ಳೆ ಕಬ್ಬಣದ ತುಂಡಿದಾಗ ಉಂಟು ಕೈ ಕಾಲೆಲ್ಲ, ಅವನ ನಾವು ಪೆಟ್ಟು ಮಾಡುದಪ್ಪಯ್ಯ. ಅದೇ ಅವನಿಗೆ ಈಗ ನಾನು ಒಂದು ಹೊಡೆದ್ರು ನನಗೊಂದು ಹೆಗ್ಗಳಿಕೆ ಬರ್ಲಿಕ್ಕೆ ಇಲ್ಲ, ಆದ್ರೆ ಅವ ಒಂದು ಕೊಟ್ಟರೆ ಮತ್ತೆ ನನ್ನ ಮರ್ಯಾದೆ ಹೋಗ್ಲಿ. ಕೈಲಾಶಾಸ್ತ್ರಿಗಳು ಪೆಟ್ಟು ತಿಂದ್ರು ಅಂತೇಳಿ ಊರಿಡಿ ಅಪಪ್ರಚಾರ ಆಗುದಿಲ್ಲ. ಅದಕ್ಕೆ ಬೇಕಾದ್ರೆ ಸುಮ್ಮಗೆ ಇದ್ದದ್ದು ನಾನು. ಅಂತೂ ಪೀಡೆ ತೊಲಗಿತಲ್ಲ, ಅದೊಂದು ಸಮಾಧಾನ. ಇದೇನಪ್ಪಯ್ಯ? ಏನ್ ಮಾಡ್ತೀಯ? ಮಾಂಸವ ಕಳಗ ಕಳಗ ಇದು ಅಡಿಗೆ ಭಟ್ರು ಕೊಡ್ತೀವಿ. ನಾಳೆಗೆ ಹೋಗಿ ಏನ್ ಮಾಡಿ ಎಲ್ಲ ಹೊಲಸು ಮಾಡಿ ಹಾಕಿ ನನ್ನ ಅಶುದ್ಧ ಆಗಿ ಇದನ್ನು ಮನೆಗೆ ತಗೊಂಡು ಕುಡಿ ಮುಂಚೆ ಮಾಡಿ ಓಲಿ ಹೊರಗಾಕ. ಏ ಮಾಡಿ ಕೊತ್ತೆ ಕೊತ್ತೆ ಮಾಡಿ ಆಯ್ತಲ್ಲ. ಒಂಥರ ವಾಸನೆ. ವಾಸನೆ ಮಾಂಸವಾದ ಮಾಂಸ ವಾಸನೆ. ಕೈ ಒರೆಸುವುದು ಮಾತ್ರ ಅಲ್ಲ, ನೀನು ಸರಿಯಾಗಿ ಒಮ್ಮೆ ಸ್ನಾನವೇ ಮಾಡಬೇಕು. ಸರಿಯಪ್ಪಯ್ಯ, ಮಾತ್ರ ಅಲ್ಲ, ಇಲ್ಲಿ ಅಶುದ್ಧ ಆಗಿ ಎಲ್ಲ ಶುದ್ಧ ಆಗಬೇಡ್ವಾ? ಹೌದು. ಒಂದು ಕೆಲಸ ಮಾಡು, ಏನಪ್ಪಯ್ಯ? ಪಂಚಗವ್ಯ ಎಲ್ಲ ಪಂಚಗವ್ಯ ಹೌದು. ಈಗಲೇ ಹೋಗಿ ತಯಾರು ಮಾಡಿ ಸ್ನಾನ ಮಾಡಿ ಸ್ನಾನ ಮಾಡಿ ಪಂಚಗವ್ಯ ಮಾಡಿ ತಗೊಂಡು ಆಯ್ತಪ್ಪಯ್ಯ.